ಎಲ್ಲ ಸ್ಪರ್ಧಾ ಮಿತ್ರರಿಗೆ ಮಾರ್ಗದರ್ಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಎನ್ ಎಸ್. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಕಂಪ್ಯೂಟರಲ್ಲಿ ಅತ್ಯಂತ ಮಹತ್ವದ ಟಾಪಿಕ್ ಆಗಿರ್ತಕ್ಕಂಥ ಹಾರ್ಡ್ವೇರ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೆವು. ಸೊ ನಮ್ಮ ಮಾರ್ಗದರ್ಶಿ ಯೂಟ್ಯೂಬ್ ಚಾನಲ್ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಅತ್ಯಂತ ವೇಗದಲ್ಲಿ ಏನಪ್ಪ ಅಂದರೂ ಓಡ್ತಕ್ಕಂಥ ಯೂಟ್ಯೂಬ್ ಚಾನಲ್ ಆಗಿದೆ. ಸೊ ಈ ಒಂದು ಟಾಪಿಕನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಸ್ನೇಹಿತರೆ, ಹಾರ್ಡ್ವೇರ್ ಅಂತಿದೆ, ಹಾರ್ಡ್ವೇರ್. ಓಕೆ, ಸೊ ನೋಡಿ ಹಾರ್ಡ್ವೇರ್ ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಸಾಫ್ಟ್ವೇರ್ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಸೊ ಇಲ್ಲಿ ಹಾರ್ಡ್ವೇರ್ ಅಂತಿದೆ ನೋಡಿ. ಹಾರ್ಡ್ವೇರ್ ಅಂದರೆ ಫಿಸಿಕಲ್ ಕಾಂಪೊನೆಂಟ್ಸ್, ಕಂಪ್ಯೂಟರ್ನ ಭೌತಿಕ ಘಟಕಗಳಿಗೆ ಹಾರ್ಡ್ವೇರ್ ಅಂತ ಕರೀತಾರೆ ಸ್ನೇಹಿತರೆ. ಇಲ್ಲಿ ನಾವು ಮೌಸ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಜಾಯ್ಸ್ಟಿಕ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರ್ಬೋದು, ಸಿ ಪಿ ಆಗಿರ್ಬೋದು, ಇಂಥ ಎಲ್ಲ ಭೌತಿಕ ಘಟಕಗಳಿಗೆ ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಈ ಭೌತಿಕ ಘಟಕಗಳನ್ನ ಏನು ಮಾಡ್ಬೋದು, ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು ಸ್ನೇಹಿತರೆ. ಏನು ಮಾಡ್ಬೋದು, ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು. ಅಂಥ ಒಂದು ಘಟಕಗಳಿಗೆ ಏನಂತ ಕರಿತೀವಿ ನಾವು, ಹಾರ್ಡ್ವೇರ್ ಅಂತ ಕರಿತೀವಿ. ನೋಡಿ, ಕಂಪ್ಯೂಟರ್ನ ಭೌತಿಕ ಘಟಕಗಳು. ಓಕೆ, ಸೊ ಇದು ಡೆಫಿನೇಷನ್ ಇದೆ, ಯಾವುದು ಹಾರ್ಡ್ವೇರ್ ಡೆಫಿನೇಷನ್ ಇದೆ. ಓಕೆ, ನೆಕ್ಸ್ಟ್ ಸ್ಲೈಡ್ ನೋಡಿ. ಈ ಮದರ್ ಬೋರ್ಡಲ್ಲಿ ಬಂದಾಗ ನೋಡಿ ಸ್ನೇಹಿತರೆ, ಈ ಮದರ್ ಬೋರ್ಡ್ ಬಂದಾಗ ಹಾರ್ಡ್ವೇರಲ್ಲಿ ಬಂದಾಗ ಮದರ್ ಬೋರ್ಡ್ ಮತ್ತು ಅದರ ಕಂಪೋನೆಂಟ್ಸ್ ಬರುತ್ತೆ, ಅದೇ ರೀತಿ ಇನ್ಪುಟ್ ಸಾಧನಗಳು ಬರುತ್ತೆ, ಅದೇ ರೀತಿ ಔಟ್ಪುಟ್ ಸಾಧನಗಳು ಬರುತ್ತೆ. ಇಂದಿನ ತರಗತಿಯಲ್ಲಿ ನಾವು ಈ ಹಾರ್ಡ್ವೇರಲ್ಲಿ ಮದರ್ ಬೋರ್ಡ್ ಅಂತಕ್ಕಂಥ ಒಂದು ಟಾಪಿಕ್ ಇದೆ, ಅದರ ಬಗ್ಗೆ ಸವಿಸ್ತಾರವಾಗಿ ಅಧ್ಯಯನ ಮಾಡೋಣ. ಓಕೆ, ನೋಡಿ ಇಲ್ಲಿ ಮದರ್ ಬೋರ್ಡ್ ಕಾಣ್ತಾ ಇದೆ ನಿಮಗೆ. ಮದರ್ ಬೋರ್ಡ್, ಈ ಮದರ್ ಬೋರ್ಡ್ ಏನಪ್ಪ ಅಂದ್ರೆ ಈ ಕಂಪ್ಯೂಟರ್ನ ಮೇನ್ ಪಾರ್ಟ್ ಇದೆ ಅಥವಾ ಮೇನ್ ಬೋರ್ಡ್ ಅಂತ ಕರೀತಾರೆ ಮದರ್ ಬೋರ್ಡಿಗೆ. ಈ ಮದರ್ ಬೋರ್ಡ್ ಇಲ್ಲದೆ ಕಂಪ್ಯೂಟರ್ ಕಾರ್ಯನೇ ಮಾಡ್ಲಿಕ್ಕಾಗಲ್ಲ. ಓಕೆ, ಇಲ್ಲಿ ನೋಡ್ಬೋದು ನೀವು, ಯಾವುದೇ ಕಂಪ್ಯೂಟರ್ನ ಒಳಗೊಂಡಿರುವ ಸಂಪೂರ್ಣ ಸರ್ಕ್ಯೂಟ್ ಬೋರ್ಡ್ ಅನ್ನ ಮದರ್ ಬೋರ್ಡ್ ಎಂದು ಕರೆಯುತ್ತಾರೆ, ಅಥವಾ ಇದನ್ನ PCB ಅಂತ ಕರೀತಾರೆ ಸ್ನೇಹಿತರೆ. PCB, ಓಕೆ, ಪ್ಯಾರಾಫಿರಲ್ ಕಾಂಪೋನೆಂಟ್ಸ್ ಅಂತಕ್ಕಂಥ ಒಂದು ಮದರ್ ಬೋರ್ಡ್ ಅನ್ನ PCB ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಅಥವಾ ಇದನ್ನ ಫಸ್ಟ್ ಮದರ್ ಬೋರ್ಡ್ ಯಾವುದು ಅಂತ ಕೇಳಿದಾನೆ ಎಕ್ಸಾಮಲ್ಲಿ. ಸೊ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮದರ್ ಬೋರ್ಡನ್ನು ಪರಿಚಯಿಸಿದ ಸಂಸ್ಥೆ ಯಾವುದಪ್ಪ ಅಂದ್ರೆ IBM ಸಂಸ್ಥೆ. ಯಾವ ಸಂಸ್ಥೆ? IBM ಸಂಸ್ಥೆಯವರು ಇದನ್ನು ಪರಿಚಯಿಸಿದರು. IBM ಸಂಸ್ಥೆಯವರು ಇದನ್ನು 1981ರಲ್ಲಿ ಮೊದಲ ಮದರ್ ಬೋರ್ಡನ್ನು ಲಾಂಚ್ ಮಾಡ್ತಾರೆ. ಸೊ ಆ ಸೈಂಟಿಸ್ಟ್ ಹೆಸರು ಕೂಡ ಕೇಳಿದಾನೆ, ಪ್ಯಾಟ್ ಮ್ಯಾಕ್ ಯುಗ ಅಂತಕ್ಕಂಥ ವಿಜ್ಞಾನಿ ಏನಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಮದರ್ ಬೋರ್ಡನ್ನು ಪರಿಚಯಿಸ್ತಾನೆ ಕಂಪ್ಯೂಟರಲ್ಲಿ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್, ಮದರ್ ಬೋರ್ಡ್ನ ವಿಧಗಳು. ಓಕೆ, ಮದರ್ ಬೋರ್ಡ್ನ ವಿಧಗಳು. ಈ ಸೆಮಿ ಕಂಡಕ್ಟರ್ ಮಟೀರಿಯಲ್ನ ಬಳಸ್ತೀವಿ. ನೀವು ಮದರ್ ಬೋರ್ಡ್ ಡಿಸೈನ್ ಮಾಡಬೇಕಾದ್ರೆ ಸೆಮಿ ಕಂಡಕ್ಟರ್ ಮಟೀರಿಯಲ್ಗಳನ್ನ ಯೂಸ್ ಮಾಡ್ತೀವಿ. ಅಲ್ಲಿ ಅದರ ಚೇಂಜಸ್ ಆಗ್ತವೆ. ಓಕೆ, ಆ ಮಟೀರಿಯಲ್ಗಳೇನಪ್ಪ ಅಂದ್ರೆ ಅತ್ಯಂತ ಗುಣಮಟ್ಟದ ಮಟೀರಿಯಲ್ನ ಯೂಸ್ ಮಾಡೋ ಟೈಮಿಗೆ ಇಲ್ಲಿ 4 ವಿಧದ ಮದರ್ ಬೋರ್ಡ್ ನೋಡ್ತೀವಿ. ನೋಡಿ, ಇಲ್ಲಿ XT ಅಂತಿದೆ. XT ಮೀನ್ಸ್ ಎಕ್ಸ್ಟೆಂಡೆಡ್ ಟೆಕ್ನಾಲಜಿ. ಓಕೆ, ಅದೇ ರೀತಿ AT ಅಂತಿದೆ. AT ಮೀನ್ಸ್ ಅಡ್ವಾನ್ಸ್ ಟೆಕ್ನಾಲಜಿ. ಆ್ಯಂಡ್ ಬೇಬಿ AT ಅಂತಿದೆ. ಬೇಬಿ AT ಮೀನ್ಸ್ ಇದು 80 ಮುಂದುವರಿತಕ್ಕಂಥ ಎಕ್ಸ್ಟೆಂಡೆಡ್ ವರ್ಷನ್ ಇದೆ. ಅದೇ ರೀತಿ ATX ಅಂತಿದೆ, ಅಡ್ವಾನ್ಸ್ ಟೆಕ್ನಾಲಜಿ ಎಕ್ಸ್ಟೆಂಡೆಡ್ ಅಂತಕ್ಕಂಥ 4 ಟೈಪ್ ಆಫ್ ಮದರ್ ಬೋರ್ಡ್ ಏನಪ್ಪ ಅಂದ್ರೆ ಪ್ರಸ್ತುತವಾಗಿ ನಾವು ಕಂಪ್ಯೂಟರ್ಲಿ ಉಪಯೋಗಿಸ್ತಾ ಇದ್ದೇವೆ. ಹಾಗಾದ್ರೆ ಎಕ್ಸಾಮಲ್ಲಿ ಏನು ಕೇಳ್ಬೋದು, ಪ್ರಸ್ತುತವಾಗಿ ಈ ಮದರ್ ಬೋರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅಥವಾ ಮದರ್ ಬೋರ್ಡ್ ತಯಾರಿಕೆಯಲ್ಲಿ ನಂಬರ್ 1 ಕಂಪನಿ ಯಾವುದು? ಓಕೆ, ಪ್ರಸ್ತುತವಾಗಿ ನೋಡ್ರಿ, ಇಲ್ಲಿ AS ರಾಕ್ ಅಂತಕ್ಕಂಥ ಒಂದು ಕಂಪನಿ ಇದೆ ಸ್ನೇಹಿತರೆ. ಯಾವುದು? AS ರಾಕ್ ಅಂತಕ್ಕಂಥ ಕಂಪನಿ ಪ್ರಸ್ತುತವಾಗಿ ಏನಪ್ಪ ಅಂದ್ರೆ ಮದರ್ ಬೋರ್ಡ್ ತಯಾರಿಕೆಯಲ್ಲಿ ಮೊದಲ ನಂಬರ್ ಮೇಲಿದೆ, ಇದು ಫಸ್ಟ್ ನಂಬರ್ ಮೇಲಿದೆ. ಓಕೆ, ಅದೇ ರೀತಿ ನೀವು ಕೇಳಿರ್ಬೋದು ASUS ಅಂತ ಕೇಳಿರ್ಬೋದು. ASUS, ಓಕೆ, ASUS ಅಂತಕ್ಕಂಥ ಕೂಡ ಒಂದು ಟಾಪ್ ಕಂಪನಿ ಇದೆ. ಇದು 2024ರ ಡಾಟಾ ಪ್ರಕಾರ ಹೇಳ್ತಾ ಇದ್ದೀನಿ ನಾನು. 2024ರ ಡಾಟಾ ಪ್ರಕಾರ AS ರಾಕ್ ಫಸ್ಟ್, ಅದೇ ರೀತಿ ASUS ಅಂತಿದೆ, ಇದು ಸೆಕೆಂಡು. ಅದೇ ರೀತಿ ಆಮೇಲೆ ಗೀಗಾಬೈಟ್ ಟೆಕ್ನಾಲಜಿ ಅಂತ ಒಂದು ಕಂಪನಿ ಇದೆ. ಗೀಗಾಬೈಟ್ ಟೆಕ್ನಾಲಜಿ, ಇದು ಕೂಡ ಏನಪ್ಪ ಅಂದ್ರು ಫೇಮಸ್ ಮದರ್ ಬೋರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ. ಅದೇ ರೀತಿ ಬಯೋಸ್ಟಾರ್ ಅಂತ ಒಂದು ಕಂಪನಿ ಇದೆ. ಬಯೋಸ್ಟಾರ್, ಇದು ಕೂಡ ಟಾಪ್ ಕಂಪನಿ ಇದೆ. ಅದೇ ರೀತಿ ನಿಮಗೆ ಗೊತ್ತು ಇಂಟೆಲ್ ಅಂತ ಒಂದು ಕಂಪನಿ ಇದೆ. ಇಂಟೆಲ್ ಇದೆ ಆಕ್ಚುಲಿ ಬಹಳ ಓಲ್ಡ್ ಕಂಪನಿ. ಓಕೆ, ಮದರ್ ಬೋರ್ಡ್ ಅನ್ನ ತಯಾರು ಮಾಡ್ತಕ್ಕಂಥ ಅತ್ಯಂತ ಓಲ್ಡ್ ಅಥವಾ ಅತ್ಯಂತ ಹಳೆ ಕಂಪನಿ ಯಾವುದಂದ್ರೆ ಅದು ಇಂಟೆಲ್ ಸ್ನೇಹಿತರೆ. ಓಕೆ, ಹಾಗಾದರೆ ಈ ಮದರ್ ಬೋರ್ಡಲ್ಲಿ ಬಂದಾಗ ನೋಡಿ, ಇದರ ಮದರ್ ಬೋರ್ಡಲ್ಲಿ ಕೆಲವೊಂದು ಘಟಕಗಳಿದಾವೆ. ಕಂಪೋನೆಂಟ್ಸ್ ಆಫ್ ಮದರ್ ಬೋರ್ಡನ್ನು ನಾವು ಅಧ್ಯಯನ ಮಾಡೋಣ. ಸೊ ನೋಡಿ, ಮದರ್ ಬೋರ್ಡ್ ಘಟಕಗಳು ಬಂದಾಗ ಇಲ್ಲಿ ಫಸ್ಟ್ ಯಾವುದಿದೆ, ಇಲ್ಲಿ ನೋಡ್ಬೋದು CPU ಅಥವಾ ಪ್ರೊಸೆಸರ್ ಅಂತಿದೆ. ಪ್ರೊಸೆಸರ್ ಇದೆ. ಓಕೆ, ಬಯೋಸ್ ಇದೆ, ಸಿಮೋಸ್ ಇದೆ, ಡಿಸ್ಕ್ ಕಂಟ್ರೋಲರ್ ಇದೆ, IDE ಕಂಟ್ರೋಲರ್ಸ್, ಎಕ್ಸ್ಪಾನ್ಷನ್ ಸ್ಲಾಟ್, ರ್ಯಾಮ್ ಸ್ಲಾಟ್, ಬಸ್ ಆ್ಯಂಡ್ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಅಂತಿದ್ದಾವೆ. ಸೊ ಇಂದಿನ ಕ್ಲಾಸಲ್ಲಿ ನಾವು ಈ ಮದರ್ ಬೋರ್ಡ್ನ ಎಲ್ಲ ಘಟಕಗಳನ್ನು ಅಧ್ಯಯನ ಮಾಡೋಣ. ನೋಡಿ, ನೆಕ್ಸ್ಟ್ ಸ್ಲೈಡ್.
ಇಲ್ಲಿ ನೋಡಿ ಸಿಮೋಸ್ ಅಂತಿದೆ. ಸಿಮೋಸ್ ಅಂತಕ್ಕಂಥ ಒಂದು ಬ್ಯಾಟ್ರಿ ಇರುತ್ತೆ ಸ್ನೇಹಿತರೆ, ಎಲ್ಲಿ ಈ ಮದರ್ ಬೋರ್ಡಲ್ಲಿ. ಸಿಮೋಸ್ ಫುಲ್ ಫಾರ್ಮ್ ಕೇಳಿದಾನೆ ಎಕ್ಸಾಂಪಲ್. ನೋಡಿ ಸಿಮೋಸ್ ಫುಲ್ ಫಾರ್ಮ್ ಏನು ಇಲ್ಲಿ? ಸಿಮೋಸ್ ಮೀನ್ಸ್ ಕಾಂಪ್ಲಿಮೆಂಟ್ರಿ ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್ ಅಂತಿದೆ. ಏನು ಮಾಡುತ್ತೆ ಇದು ಕೆಲಸ ಅಪ್ಪ ಅಂದ್ರೆ, ಕಾರ್ಯ ಏನಪ್ಪ ಅಂದ್ರೆ, ಈ ಮದರ್ ಬೋರ್ಡ್ನಲ್ಲಿ ಏನಪ್ಪ ಅಂದ್ರೆ ವಿದ್ಯುತ್ತನ್ನು ಏನಪ್ಪ ಅಂದ್ರೆ ಉತ್ಪಾದಿಸುತ್ತದೆ. ಓಕೆ, ವಿದ್ಯುತ್ತನ್ನು ಜನರೇಟ್ ಮಾಡ್ತಕ್ಕಂಥ, ಎಲೆಕ್ಟ್ರಿಕ್ ಸಿಗ್ನಲನ್ನು ಇಂಪಲ್ಸ್ ಅಥವಾ ಜನರೇಟ್ ಮಾಡ್ತಕ್ಕಂಥ ಕೆಲಸ ಯಾವುದಂದ್ರೆ ಅದು ಸಿಮೋಸ್ ಬ್ಯಾಟ್ರಿದ ಕೆಲಸ. ಈ ಸಿಮೋಸ್ ಬ್ಯಾಟ್ರಿ ಏನಪ್ಪ ಅಂದ್ರೆ ಎಲ್ಲ ಫಂಕ್ಷನಿಂಗನ್ನು ನೋಡ್ಕೋತದೆ, ಮದರ್ ಬೋರ್ಡಲ್ಲಿ ಯಾವ ರೀತಿ ವಿದ್ಯುತ್ ಹರಿತಾ ಇದೆ. ಓಕೆ, ಅದಕ್ಕೆ ಕಾರಣನೇ ಸಿಮೋಸ್ ಅಂತಕ್ಕಂಥ ಬ್ಯಾಟ್ರಿ. ನೆಕ್ಸ್ಟ್ ಬಯೋಸ್ ಅಂತಿದೆ ಸ್ನೇಹಿತರೆ. ಬಯೋಸ್ ನೋಡಿ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಇದು ಬಯೋಸ್ನ ಫುಲ್ ಫಾರ್ಮ್. ನೋಡಿ ಇದು ಏನು ಮಾಡುತ್ತೆ ಅಂದ್ರೆ, ಇದು ಕಂಪ್ಯೂಟರನ್ನು ಬೂಟ್ ಮಾಡಲು ಸಹಾಯ ಮಾಡುತ್ತದೆ. ಇವಾಗ ಬೂಟ್ ಅಂದ್ರೆ ಏನು, ವಾಟ್ ಈಸ್ ಬೂಟಿಂಗ್ ಅಂತ ಕರೀತಾರೆ. ನೋಡಿ ಸ್ನೇಹಿತರೆ, ನೀವು ಯಾವಾಗ ಕಂಪ್ಯೂಟರ್ ಆನ್ ಮಾಡ್ತೀರಿ, ಕಂಪ್ಯೂಟರ್ ಆನ್ ಮಾಡಿದಾಗ ಈ ರೀತಿ ಬ್ಲಿಂಕ್ ಲೈಟ್ ಬರುತ್ತೆ, ಹಿಂಗೆ ಬ್ಲಿಂಕ್ ಮಾಡಿ ವಿಂಡೋಸ್ ಓಪನಿಂಗ್ ಅಂತ ಬರುತ್ತೆ. ಸೊ ಅದನ್ನು ಬೂಟಿಂಗ್ ಅಂತಾರೆ. ಓಕೆ, ಕಂಪ್ಯೂಟರ್ ಪ್ರಾರಂಭವಾಗುವ ಕ್ರಿಯೆಯನ್ನು ಅಥವಾ ಸ್ಟಾರ್ಟಿಂಗ್ ಅಪ್ ಆಫ್ ಎ ಕಂಪ್ಯೂಟರ್ ಇಸ್ ಕಾಲ್ಡ್ ಬೂಟಿಂಗ್ ಅಂತ ಕರೀತಾರೆ. ಸೊ ಆ ಬೂಟಿಂಗ್ ಮಾಡಲು ಏನು ಸಹಕಾರಿಯಾಗಿದೆ ಅಂದರೆ, ಇದು ಬಯೋಸ್ ಅಂತಕ್ಕಂಥ ಒಂದು ಘಟಕ ಇದೆ ಮದರ್ ಬೋರ್ಡ್, ಇದು ಹೆಲ್ಪ್ ಮಾಡುತ್ತೆ. ಆಕ್ಚುಲಿ ಬಯೋಸ್ ಅಂತಕ್ಕಂಥ ಏನಪ್ಪ ಅಂದ್ರೆ ರಾಮ್ ಲಿಂಕ್ ಕನೆಕ್ಷನ್ ಇದೆ, ರಾಮ್ ರೀಡ್ ಓನ್ಲಿ ಮೆಮೊರಿ. ಓಕೆ, ಅಲ್ಲಿ ಏನಪ್ಪ ಅಂದ್ರೆ ಇದು ಕನೆಕ್ಷನ್ ಕೊಡುತ್ತೆ ಬಯೋಸ್. ಸೊ ಬೇಸಿಕ್ ಇನ್ಪುಟ್ ಔಟ್ಪುಟ್ ಮೀನ್ಸ್ ಆ ಹಾರ್ಡ್ವೇರಲ್ಲಿ ಅಥವಾ ಕಂಪ್ಯೂಟರ್ಲಿ ಇರ್ತಕ್ಕಂಥ ಎಲ್ಲ ಫೈಲ್ಗಳನ್ನು ರಿಫ್ರೆಶ್ ಮಾಡಿ ಆ ಸಾಫ್ಟ್ವೇರ್ನ ಏನಪ್ಪ ಅಂದ್ರೆ ಲೋಡ್ ಮಾಡ್ಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಒಂದು ಹಾರ್ಡ್ವೇರ್ ಅಥವಾ ಮದರ್ ಬೋರ್ಡಲ್ಲಿ ಘಟಕ ಯಾವುದಂದ್ರು ಅದು ಬಯೋಸ್. ನೋಡಿ, ಓಕೆ, ಬಯೋಸ್ ಮೇಲೆ ನಾವು ಬಹಳಷ್ಟು ಎಕ್ಸಾಂಪಲ್ ಕ್ವಶನ್ ಕೇಳಿದಾನೆ. ಓಕೆ, ನೆಕ್ಸ್ಟ್ ನೋಡಿ ಎಕ್ಸ್ಪಾನ್ಷನ್ ಸ್ಲಾಟ್ ಅಂತಿದೆ. ಓಕೆ, ಎಕ್ಸ್ಪಾನ್ಷನ್ ಸ್ಲಾಟ್ ಅಂತಿದೆ ಇಲ್ಲಿ. ನೋಡಿ ಸ್ನೇಹಿತರೆ, ಎಕ್ಸ್ಪಾನ್ಷನ್ ಸ್ಲಾಟ್ ಮೀನ್ಸ್ ಇಲ್ಲಿ ಏನೂ ಇಲ್ಲ, ಸಿಂಪಲ್ ಆಗಿ ನೀವೇನು ಇದು ರ್ಯಾಮ್ ರಾಮ್ ಸ್ಲಾಟ್ ಇರುತ್ತೆ, ಅಲ್ಲೇ ನಾವು ಫಿಕ್ಸ್ ಮಾಡಿರ್ತೇವೆ. ರ್ಯಾಮ್ ರಾಮ್ ಸ್ಲಾಟ್ ಆಗಿರ್ಬೋದು. ಅದೇ ರೀತಿ ಎಕ್ಸ್ಪಾನ್ಷನ್ ಮೀನ್ಸ್ ಅದನ್ನು ಎಕ್ಸ್ಪಾಂಡ್ ಮಾಡೋದು. ಅದನ್ನು ಸಿ ಪಿ ಯು ಜೊತೆ ಏನು ಮಾಡ್ಬೇಕು ನಾವು, ಸಿ ಪಿ ಯು ಏನಪ್ಪ ಅಂದ್ರೆ ಮೌಸ್ ಜೊತೆ ಕನೆಕ್ಟ್ ಮಾಡಬಹುದು, ಕೀಬೋರ್ಡ್ ಜೊತೆ ಕನೆಕ್ಟ್ ಮಾಡಬಹುದು. ಇದೆಲ್ಲ ಯಾವ ಸ್ಲಾಟ್ಲಿಂದ ಮಾಡ್ತಾರೆ ಅಂದರೆ ಪಿ ಸಿ ಅಂತಕ್ಕಂಥ ಸ್ಲಾಟ್, ಎಕ್ಸ್ಪಾನ್ಷನ್ ಅಂತಕ್ಕಂಥ ಸ್ಲಾಟ್ಸ್. ಓಕೆ, ಸೊ ಇದು ಕಂಪ್ಯೂಟರ್ ಮತ್ತು ಮದರ್ ಬೋರ್ಡ್ನಲ್ಲಿರುವ ಸಾಕೆಟ್ ಆಗಿದ್ದು, ಇದು ನಿಮ್ಮ ಸಿಸ್ಟಮ್ಗೆ ಹೆಚ್ಚುವರಿ ಘಟಕಗಳನ್ನು ಸೇರಿಸಲು ಅನುವು ಮಾಡಿ ಕೊಡುತ್ತದೆ. ಅದನ್ನು ಎಕ್ಸ್ಪಾನ್ಷನ್ ಸ್ಲಾಟ್ ಅಂತ ಕರೀತಾರೆ. ಇಲ್ಲಿ ಪಿಕ್ಚರಲ್ಲಿ ನೋಡ್ಬೋದು ನೀವು, ಇವೆಲ್ಲ ಏನಪ್ಪ ಅಂದ್ರು ಇವು ರ್ಯಾಮ್ ರಾಮ್ ಸ್ಲಾಟ್ಗಳೆಲ್ಲ ಕಾಣ್ತಾ ಇದಾವೆ. ಅದೇ ರೀತಿ ಇದ್ರ ಬ್ಯಾಕ್ ಸೈಡಲ್ಲಿ ಏನಪ್ಪ ಅಂದ್ರು ಸಿ ಪಿ ಯು ಜೊತೆ ಸಿ ಪಿ ಯು ಅನ್ನ ಏನಪ್ಪ ಅಂದ್ರು ಮದರ್ ಬೋರ್ಡ್, ಕೀಬೋರ್ಡ್, ಮೌಸ್, ಪ್ರಿಂಟರನ್ನು ಕನೆಕ್ಟ್ ಮಾಡ್ತಾರೆ. ಸೊ ಅದನ್ನು ಎಕ್ಸ್ಪಾನ್ಷನ್ ಸ್ಲಾಟ್ ಅಂತ ಕರೀತಾರೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಪಿ ಸಿ ಐ ಸ್ಲಾಟ್ ಅಂತಿದೆ. ಪಿ ಸಿ ಐ ಸ್ಲಾಟ್ ನೋಡಿ, ಪಿ ಸಿ ಐ ಫುಲ್ ಫಾರ್ಮ್ ಕೇಳಿದಾನೆ ಎಕ್ಸಾಂಪಲ್. ಪಿ ಸಿ ಐ ಮೀನ್ಸ್ ಪೆರಿಫಿರಲ್ ಕಂಪೋನೆಂಟ್ಸ್ ಇಂಟರ್ ಕನೆಕ್ಟ್. ನೋಡಿ ಪಿ ಸಿ ಐ ಫುಲ್ ಫಾರ್ಮ್ ಕೇಳಿದಾನೆ ಸ್ನೇಹಿತರೆ. ಸೊ ಪಿ ಸಿ ಐ ಫುಲ್ ಫಾರ್ಮ್ ಪೆರಿಫಿರಲ್ ಕಂಪೋನೆಂಟ್ಸ್ ಇಂಟರ್ಕನೆಕ್ಟ್. ಇದು ಪಿ ಸಿ ಐನ ವಿಸ್ತೃತ ರೂಪ. ನೋಡಿ ಏನು ಮಾಡುತ್ತೆ ಇದಂದ್ರೆ ಆಂತರಿಕ ಸಾಧನಗಳನ್ನು ಸಂಪರ್ಕಿಸಲು ಇದನ್ನು ಬಳಸಲಾಗುತ್ತದೆ. ಮೀನ್ಸ್ ಈ ಮದರ್ ಬೋರ್ಡ್ಗೆ ಏನಪ್ಪ ಅಂದ್ರೆ ನೀವೇನು ಕನೆಕ್ಷನ್ ಕೊಟ್ಟಿರ್ತೀರಲ್ಲ, ಇಲ್ಲಿ ನೀವು ಏನೇನು ಕನೆಕ್ಷನ್ ಕೊಟ್ಟಿರ್ತೀರಪ್ಪ ಅಂದ್ರೆ ಇಲ್ಲಿ ನೋಡಿ ಪಿ ಸಿ ಐ ಸ್ಲಾಟ್ ಇಲ್ಲಿ ನೆಟ್ವರ್ಕ್ ಕಾರ್ಡ್ ಅಂತ ಇರುತ್ತೆ. ಓಕೆ, ನೀವು ಇಂಟರ್ನೆಟ್ ಅನ್ನು ಉಪಯೋಗಿಸಬೇಕಾದ್ರೆ ನೆಟ್ವರ್ಕ್ ಕಾರ್ಡನ್ನು ಇನ್ಸರ್ಟ್ ಮಾಡಬೇಕಲ್ಲಿ, ಅಥವಾ ಇದನ್ನು NIC ಅಂತ ಕರೀತಾರೆ. NIC ಮೀನ್ಸ್ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡನ್ನು ಜೋಡಣೆ ಮಾಡಿರ್ತಾರೆ ಅದಕ್ಕೆ ಪಿ ಸಿ ಐ ಸ್ಲಾಟ್ ಜೊತೆ. ಅದೇ ರೀತಿ ಸೌಂಡ್ ಕಾರ್ಡ್, ನೀವು ಪ್ರಿಂಟರನ್ನು ಕನೆಕ್ಟ್ ಮಾಡಿದಾಗ ನೀವು ಸ್ಪೀಕರನ್ನು ಕನೆಕ್ಟ್ ಮಾಡಿದಾಗ ಆ ಸ್ಪೀಕರ್ಲಿ ಸೌಂಡ್ ಬರಬೇಕಾದ್ರೆ ಅಲ್ಲಿ ಸೌಂಡ್ ಕಾರ್ಡನ್ನು ಇನ್ಸ್ಟಾಲ್ ಮಾಡಬೇಕು, ಆ ಸೌಂಡ್ ಕಾರ್ಡ್ ಇರುತ್ತೆ. ಅದೇ ರೀತಿ ಡಿಸ್ಕ್ ಕಾರ್ಡ್, ಅದೇ ರೀತಿ ಬೇರೆ ಬೇರೆ ಪೆರಾಫಿರಲ್ಸ್ ಘಟಕಗಳನ್ನಪ್ಪ ಅಂದ್ರೆ ಇಲ್ಲಿ ಹಾರ್ಡ್ವೇರ್ ಜೊತೆಗೆ ಘಟಕಕ್ಕೆ ಯೂನಿಟನ್ನು ಜೋಡಣೆ ಮಾಡಿರ್ತಾರೆ. ಸೊ ಅದನ್ನು ಪಿ ಸಿ ಐ ಸ್ಲಾಟ್ ಅಂತ ಕರೀತಾರೆ ಸ್ನೇಹಿತರೆ, ಪಿ ಸಿ ಐ ಸ್ಲಾಟ್. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ SMPS ಅಂತ ಬರುತ್ತೆ ಸ್ನೇಹಿತರೆ. SMPS ನೋಡಿ, SMPS ನ ವಿಸ್ತೃತ ರೂಪ ಕೇಳಿದಾನೆ ಎಕ್ಸಾಂಪಲ್. SMPS ಮೀನ್ಸ್ ಸ್ವಿಚ್ ಮೋಡ್ ಪವರ್ ಸಪ್ಲೈ. ಏನು ಮಾಡುತ್ತೆ ಇದಪ್ಪ ಅಂದ್ರೆ, ಇದು ಕಂಪ್ಯೂಟರಲ್ಲಿ ಏನಪ್ಪ ಅಂದ್ರೆ ಸಿ ಪಿ ಯು ಅಲ್ಲಿ ಏನಪ್ಪ ಅಂದ್ರೆ ಇದನ್ನ ಜೋಡಣೆ ಮಾಡಿರ್ತಾರೆ. ಸಿ ಪಿ ಒಳಗಡೆ ಇರುತ್ತೆ. ಇದು ಏನು ಕಾರ್ಯ ಮಾಡುತ್ತೆ, ಇದು ಈ ಕಂಪ್ಯೂಟರಲ್ಲಿ ಏನಪ್ಪ ಅಂದ್ರೆ ಪವರ್ ಕಟ್ ಆಫ್ ಆದಾಗ ಅಥವಾ ವಿದ್ಯುತ್ ಕಡಿತಗೊಂಡಾಗ ಅದನ್ನು ಬ್ಯಾಕಪ್ ಆಗಿ ಕೆಲಸ ಮಾಡುತ್ತೆ. ಇದು ಆಂತರಿಕವಾಗಿರುತ್ತೆ. ಯಾವುದು? SMPS, ಸ್ವಿಚ್ ಮೋಡ್ ಪವರ್ ಸಪ್ಲೈ. ನೋಡಿ, ವಿದ್ಯುತ್ ಹೋದಾಗ ಅದು ಆಂತರಿಕವಾಗಿ ಕಂಪ್ಯೂಟರ್ಗೆ ಬ್ಯಾಕಪ್ ಆಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದಕ್ಕೆ SMPS ಅಂತ ಕರೀತಾರೆ ಸ್ನೇಹಿತರೆ. ಅದೇ ರೀತಿ ಇದು AC ಆಲ್ಟರ್ನೇಟ್ ಕರೆಂಟ್ದಿಂದ DC ಪರಿವರ್ತಿಸುವ ಕಂಪ್ಯೂಟರ್ನ ವಿವಿಧ ಭಾಗಗಳಿಗೆ ವೋಲ್ಟೇಜ್ ಸರಬರಾಜು ಮಾಡುತ್ತದೆ. ಮೀನ್ಸ್ ಸೇಮ್ ಅಮೌಂಟ್ ಆಫ್ ವೋಲ್ಟೇಜನ್ನು ಸಪ್ಲೈ ಮಾಡುತ್ತೆ. ಈ ಎಲ್ಲ ಕಂಪ್ಯೂಟರ್ದ ಮದರ್ ಬೋರ್ಡ್ ಇರ್ತಕ್ಕಂಥ ಎಲ್ಲ ಘಟಕಗಳಿಗೆ ಸೇಮ್ ಅಮೌಂಟ್ ಆಫ್ ವೋಲ್ಟೇಜನ್ನು ಸಪ್ಲೈ ಮಾಡ್ತಕ್ಕಂಥ ಕೆಲಸ ಯಾವುದು ಅಂದರೆ SMPS. ಇದನ್ನು ಆಂತರಿಕವಾಗಿ ಯೂಸ್ ಮಾಡ್ತಾರೆ. ಅದೇ ರೀತಿ ಇನ್ನೊಂದಿದೆ SMPS
ಸೇಮ್ ಅದೇ ರೀತಿಯೇ ವರ್ಕ್ ಮಾಡುತ್ತೆ, ಬಟ್ ಇದನ್ನು ಎಕ್ಸ್ಟರ್ನಲ್ ಬಾಹ್ಯವಾಗಿ ಇದನ್ನು ಯೂಸ್ ಮಾಡ್ತಾರೆ. ಅದು ಇದು ಯು ಪಿ ಎಸ್ ಅಂತಿದೆ. ಯು ಪಿ ಎಸ್ ನೋಡಿ, ಯು ಪಿ ಎಸ್ ಮೀನ್ಸ್ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ. ಯು ಪಿ ಎಸ್ನ ಫುಲ್ ಫಾರ್ಮ್ ನೋಡ್ರಿ ಇಲ್ಲಿ, ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ. ಇದು ಕೂಡ ಎಕ್ಸಾಂಪಲ್ ಕೇಳಿದ. ಸೊ ಏನು ಮಾಡುತ್ತೆ ಯು ಪಿ ಎಸ್ ನೋಡಿ, ವಿದ್ಯುತ್ ಕಡಿತಗೊಂಡಾಗ ಓಕೆ, ಇದು ಬಾಹ್ಯವಾಗಿ ಕಂಪ್ಯೂಟರ್ಗೆ ಬ್ಯಾಕಪ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ನೋಡಿ, ಅನಿರೀಕ್ಷಿತವಾಗಿ ವಿದ್ಯುತ್ ಕಡಿತಗೊಂಡಾಗ ವಿದ್ಯುತ್ ಸಾಧನಗಳನ್ನು ರಕ್ಷಿಸಲು ಬಳಸಲಾಗುವ ಸಾಧನವನ್ನು ಯು ಪಿ ಎಸ್ ಆಗಿದೆ. ಪ್ರಸ್ತುತವಾಗಿ ಯು ಪಿ ಎಸ್ ಅನ್ನು ನಾವು ಬೇರೆ ಬೇರೆ ಎಲ್ಲ ಫಂಕ್ಷನ್ಸ್ಗಳಲ್ಲಿ ಕೂಡ ಯು ಪಿ ಎಸ್ ಅನ್ನು ನಾವು ಪ್ರಸ್ತುತವಾಗಿ ಬಳಸ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ನೋಡಿ ಯು ಪಿ ಎಸ್ ಅಲ್ಲಿ ಎರಡು ಪ್ರಕಾರ ಇದೆ, ಒಂದು ಆಫ್ಲೈನ್, ಇನ್ನೊಂದು ಆನ್ಲೈನ್ ಅಂತಕ್ಕಂಥ ಯು ಪಿ ಎಸ್ ಇದೆ. ನೋಡಿ ಆಫ್ಲೈನ್ ಅಂದ್ರೆ ಏನು ನೋಡೋಣ ಇಲ್ಲಿ. ಸೊ ನೋಡಿ, ಆಫ್ಲೈನ್ ಅಂದರೆ ನಾರ್ಮಲ್ ಆಗಿ ನಾವೇನು ಕಂಪ್ಯೂಟರ್ ಯೂಸ್ ಮಾಡ್ತೇವಲ್ಲ, ಅಲ್ಲೆಲ್ಲ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ಅಲ್ಲಿ ನಾವು ಈ ಆಫ್ಲೈನ್ ಅಂತಕ್ಕಂಥ ಯು ಪಿ ಎಸ್ ಅನ್ನು ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಇದರಲ್ಲಿ ನೇರವಾಗಿ ಕನೆಕ್ಟ್ ಮಾಡಲಾಗ್ತದೆ, ವಿದ್ಯುತ್ತನ್ನು ನೇರವಾಗಿ ಕನೆಕ್ಟ್ ಮಾಡಲಾಗುತ್ತದೆ, ಅದನ್ನು ಆಫ್ಲೈನ್ ಅಂತಾರೆ. ಅದೇ ರೀತಿ ಆನ್ಲೈನ್ ಅಂದ್ರೆ ಏನು, ಇಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಇರುತ್ತೆ ಸ್ನೇಹಿತರೆ. ಕಂಪ್ಯೂಟರ್ಗೆ ಬೇರೆ ಬೇರೆ ಕಂಪ್ಯೂಟರ್ಗಳನ್ನು ಜೋಡಣೆ ಮಾಡಿರ್ತಾರೆ, ನೋಡ್ಗಳ ಮೂಲಕ ಕಂಪ್ಯೂಟರ್ ನೆಟ್ವರ್ಕ್ಗಳನ್ನು ಜೋಡಣೆ ಮಾಡಿರ್ತಾರೆ, ಅಲ್ಲಿ ಆನ್ಲೈನ್ ಅಂತಕ್ಕಂಥ ಯು ಪಿ ಎಸ್ ಅನ್ನು ಯೂಸ್ ಮಾಡ್ತಾರೆ. ಓಕೆ, ಈ ಇಂಟರ್ನೆಟ್ ಅಥವಾ ಇನ್ವರ್ಟರ್ ಅನ್ನು ಕನೆಕ್ಟ್ ಮಾಡಲಾಗುತ್ತದೆ. ಈ ಇನ್ವರ್ಟರ್ಗಳನ್ನು ಏನಪ್ಪ ಅಂದ್ರೆ ಅವಶ್ಯಕ ಸಾಧನಗಳಿಗೆ ಸರಬರಾಜು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಆನ್ಲೈನ್ ಆ್ಯಂಡ್ ಆಫ್ಲೈನ್. ಇದು ಏನಪ್ಪ ಅಂದ್ರೆ ಯು ಪಿ ಎಸ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ನೋಡಿ, ಈ ಮದರ್ ಬೋರ್ಡಲ್ಲಿ ಏನಪ್ಪ ಅಂದ್ರೆ ಅತ್ಯಂತ ಮಹತ್ವದವಾಗಿರ್ತಕ್ಕಂಥ ಘಟಕ ಯಾವುದು ಅಂದ್ರೆ ಮೈಕ್ರೋ ಪ್ರೊಸೆಸರ್, ಅಥವಾ ಇದನ್ನ ಪ್ರೊಸೆಸರ್ ಅಂತ ಕರೀತಾರೆ. ಓಕೆ, ಈ ಪ್ರೊಸೆಸರ್ ಇಲ್ಲದೆ ಕಂಪ್ಯೂಟರ್ ಏನೂ ಇಲ್ಲ. ಈ ಪ್ರೊಸೆಸರಿಗೆ ಅಥವಾ ಈ ಕಂಪ್ಯೂಟರ್ ಇರ್ತಕ್ಕಂಥ ಈ ಮೈಕ್ರೋ ಪ್ರೊಸೆಸರ್ನ ಹೃದಯ ಭಾಗ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ನೋಡಿ ಮೈಕ್ರೋ ಪ್ರೊಸೆಸರ್. ಸೊ ಮೈಕ್ರೋ ಪ್ರೊಸೆಸರ್ ಎಂಬುದು ಸಿ ಪಿ ಯುನ ಎಲ್ಲ ಕಾರ್ಯವನ್ನು ನಿರ್ವಹಿಸುವಂತೆ ಸಂಯೋಜಿಸಲಾಗಿರುವ ಒಂದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಆಗಿದೆ. ಯಾವುದು? ಮೈಕ್ರೋ ಪ್ರೊಸೆಸರ್. ಈ ಮೈಕ್ರೋ ಪ್ರೊಸೆಸರ್ ಇಲ್ಲ ಅಂದರೆ ಕಂಪ್ಯೂಟರ್ ವರ್ಕೇ ಆಗಲ್ಲ. ಇದು ಒಂದು ಡ್ರೈವರ್ ಇದ್ದಂಗೆ ಸ್ನೇಹಿತರೆ, ಡ್ರೈವರ್. ಓಕೆ, ಈ ಡ್ರೈವರ್ ಏನಪ್ಪ ಅಂದ್ರೆ ಕಂಪ್ಯೂಟರ್ನ ಡ್ರೈವ್ ಮಾಡ್ಲಿಕ್ಕೆ ಹಸ್ತಕ್ಕಂಥ ಒಂದು ಸಾಧನ ಯಾವುದಪ್ಪ ಅಂತ ಘಟಕ ಅಂದ್ರೆ ಮೈಕ್ರೋ ಪ್ರೊಸೆಸರ್. ಈ ಮೈಕ್ರೋ ಪ್ರೊಸೆಸರ್ ಅನ್ನ ಏನಪ್ಪ ಅಂದ್ರು ಮೈಕ್ರೋ ಚಿಪ್ ಅಂತ ಕರೀತಾರೆ. ಓಕೆ, ಏನಂತ ಕರೀತಾರೆ ಸ್ನೇಹಿತರೆ? ಇದನ್ನ ಮೈಕ್ರೋ ಚಿಪ್ ಅಂತ ಕರೀತಾರೆ, ಮೈಕ್ರೋ ಚಿಪ್. ಸೊ ಕಂಪ್ಯೂಟರ್ನ ಚಾಲನೆ ಮಾಡುವ ಮುಖ್ಯ ಯಂತ್ರಾಂಶ ಅಂತ ಕೂಡ ಕರೆಯುತ್ತಾರೆ. ಅದೇ ರೀತಿ ಮೊದಲ ಮೈಕ್ರೋ ಪ್ರೊಸೆಸರ್ ಯಾವುದು ಅಂತ ಕೇಳಿದಾನೆ ಬಹಳಷ್ಟು ಎಕ್ಸಾಂಪಲ್. ನೋಡಿ, ಕಂಪ್ಯೂಟರ್ನ ಮೊದಲ ಮೈಕ್ರೋ ಪ್ರೊಸೆಸರ್ ಇಂಟೆಲ್ 4004. ಯಾವುದು? ಇಂಟೆಲ್ 4004. ಇದು ಮೊದಲ ಮೈಕ್ರೋ ಪ್ರೊಸೆಸರ್. ಯಾರು ಇದನ್ನು ಅಭಿವೃದ್ಧಿ ಪಡಿಸಿದಾರೆ ಅಂತ ಕೇಳಿದಾನೆ? ಟೆಡ್ ಹಾಫ್ ಮತ್ತು ಅವರ ಸಂಗಡಿಗರ ಫೆಡ್ರಿಕೋ ಫ್ಯಾಗಿನ್ ಅಂತಕ್ಕಂಥ ವಿಜ್ಞಾನಿಗಳು 1971ರಲ್ಲಿ ಮೊದಲ ಮೈಕ್ರೋ ಪ್ರೊಸೆಸರ್ನ ಅಭಿವೃದ್ಧಿಪಡಿಸಿದರು. ಓಕೆ, ಹಾಗಾದರೆ ಪ್ರಸ್ತುತವಾಗಿ ನಾವು ಬಳಸ್ತಕ್ಕಂಥ ಮೈಕ್ರೋ ಪ್ರೊಸೆಸರ್ ಯಾವಿದಾವ ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಇಂಟೆಲ್ ಪ್ರೊಸೆಸರ್ ಇದಾವೆ ಸ್ನೇಹಿತರೆ. ಓಕೆ, ಈ ಇಂಟೆಲ್ ಬಂದಾಗ ಇಂಟೆಲ್ ನೀವು ನೋಡ್ಬೋದು, ಇಂಟೆಲ್ ಕೋರ್ i3 ಹೇಳಿರ್ಬೋದು ನೀವು ಹೆಸರು. ಇಂಟೆಲ್ ಕೋರ್ i3, ಇಂಟೆಲ್ ಕೋರ್ i5, i7, i9 ಈ ರೀತಿ ಬೇರೆ ಬೇರೆ ಸೀರೀಸ್ ಬರ್ತಾ ಇದಾವೆ ಇಂಟೆಲ್ನಲ್ಲಿ. ಅದೇ ರೀತಿ ಇತ್ತೀಚೆಗೆ ಪೆಂಟಿಯಮ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಪೆಂಟಿಯಮ್ ಅಂತಕ್ಕಂಥ ಸೀರೀಸ್ ಬಂದಿದೆ, ಪೆಂಟಿಯಮ್ 4, 5. ಅದೇ ರೀತಿ ಕ್ವಾಡ್ ಕೋರ್, ಓಕೆ, ಸ್ನ್ಯಾಪ್ಡ್ರಾಗನ್, ಈ ರೀತಿ ಬೇರೆ ಬೇರೆ ಏನಪ್ಪ ಅಂದ್ರೆ ಮೈಕ್ರೋ ಪ್ರೊಸೆಸರ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದಾವೆ. ಓಕೆ, ಇಲ್ಲಿ ನೋಡಿ ಮೊಟ್ರೋಲಾ ಅಂತಿದೆ, ARM ಅಂತಿದೆ. ಆಮೇಲೆ AMD ಅಂತಕ್ಕಂಥ ಪ್ರೊಸೆಸರ್ ಇತ್ತೀಚೆಗೆ ಏನಪ್ಪ ಅಂದ್ರೆ ಪ್ರಸ್ತುತವಾಗಿ ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ಬಳಸ್ತಕ್ಕಂಥ ಒಂದು ಪ್ರೊಸೆಸರ್ ಆಗಿದೆ. ಅದು ಯಾವುದು? AMD ಅಂತಕ್ಕಂಥ ಪ್ರೊಸೆಸರ್. ಓಕೆ, ಬಹಳ ಪಾಪ್ಯುಲರ್ ಆಗಿದೆ ಇದು ಪ್ರಸ್ತುತವಾಗಿ. ಅದೇ ರೀತಿ ನೋಡಿ, ಈ ಮೈಕ್ರೋ ಪ್ರೊಸೆಸರ್ ವೇಗವನ್ನು ಮೆಗಾ ಹರ್ಟ್ಸ್ ಅಥವಾ ಗೀಗಾ ಹರ್ಟ್ಸ್ ಅಲ್ಲಿ ಅಳೆಯುತ್ತಾರೆ. ನೋಡಿ, ಮೈಕ್ರೋ ಪ್ರೊಸೆಸರ್ ಇಸ್ ನಥಿಂಗ್ ಬಟ್ CPU ನ ವೇಗ. ಇದನ್ನ ಗೀಗಾ ಹರ್ಟ್ಸ್, ಮೆಗಾ ಹರ್ಟ್ಸ್ ಅಥವಾ ಟೆರಾ ಹರ್ಟ್ಸ್ ಈ ಮೂರುಗಳಲ್ಲಿ ಅಳಿತಾರೆ ಸ್ನೇಹಿತರೆ. ನೋಡಿ, MHz ಮೀನ್ಸ್ ಮೆಗಾ ಹರ್ಟ್ಸ್, GHz ಮೀನ್ಸ್ ಗೀಗಾ ಹರ್ಟ್ಸ್, ಅದೇ ರೀತಿ THz ಮೀನ್ಸ್ ಟೆರಾ ಹರ್ಟ್ಸ್. ಈ ರೀತಿ ಏನಪ್ಪ ಅಂದ್ರೆ ಪ್ರೊಸೆಸರ್ ಅಥವಾ CPU ನ ವೇಗವನ್ನು ಅಳೆಯುತ್ತಾರೆ. ಇದು ಬಹಳಷ್ಟು ಎಕ್ಸಾಂಪಲ್ ಕೇಳಿದಾನೆ ಸ್ನೇಹಿತರೆ. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಮೈಕ್ರೋ ಪ್ರೊಸೆಸರ್ಗೆ ಸಂಬಂಧಿಸಿದ ಕೆಲವೊಂದು ಪದಗಳ ಬಗ್ಗೆ ನಾವು ನೋಡೋಣ. ನೋಡಿ, ಮೈಕ್ರೋ ಪ್ರೊಸೆಸರ್ ಬಂದಾಗ ಇಲ್ಲಿ ಫಸ್ಟ್ ಇನ್ಸ್ಟ್ರಕ್ಷನ್ ಸೆಟ್ ಅಂತಿದೆ. ನೋಡಿ, ಇನ್ಸ್ಟ್ರಕ್ಷನ್ ಸೆಟ್ ಮೀನ್ಸ್ ಮದರ್ ಬೋರ್ಡ್ ಅಥವಾ ಮೈಕ್ರೋ ಪ್ರೊಸೆಸರ್ಗೆ ನೀವೇನು ಮಾಹಿತಿ ಕೊಡ್ತಿರಲ್ಲ, ಆ ಮಾಹಿತಿ ಯಾವ ರೀತಿ ಅರ್ಥ ಮಾಡಿಕೊಳ್ಳುತ್ತದೆ ಅದು ಆ ಗುಂಪಿಗೆ ಅಥವಾ ಕಮಾಂಡಿಗೆ ಏನಂತ ಕರೀತಾರೆ ಅಂದರೆ ಇನ್ಸ್ಟ್ರಕ್ಷನ್ ಸೆಟ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಅದೇ ರೀತಿ IPC ಅಂತಿದೆ, ಇನ್ಸ್ಟ್ರಕ್ಷನ್ ಪರ್ ಸೈಕಲ್. ಇನ್ಸ್ಟ್ರಕ್ಷನ್ ಪರ್ ಸೈಕಲ್ ಮೀನ್ಸ್ ಒಂದು ಸೈಕಲ್. ನೋಡಿ, ಈ ಮೈಕ್ರೋ ಪ್ರೊಸೆಸರ್ ಇದೆಯಲ್ಲ, ಮೈಕ್ರೋ ಪ್ರೊಸೆಸರ್ ಕೆಳಗೆ ಒಂದು ಫ್ಯಾನ್ ಇರುತ್ತೆ ಸ್ನೇಹಿತರೆ. ಒಂದು ಫ್ಯಾನ್ ರೊಟೇಟ್ ಆಗುತ್ತೆ ಮೇಲ್ಗಡೆ, ಕೆಳಗೆ ಮೈಕ್ರೋ ಪ್ರೊಸೆಸರ್ ಇರುತ್ತೆ. ಆ ರೊಟೇಟ್ ಆಗ್ತಾ ಇರುತ್ತೆ ಒಂದು ಸೈಕಲ್. ಆ ಒಂದು ಸೈಕಲ್ ರೊಟೇಟ್ ಆದಾಗ ಎಷ್ಟು ಮಾಹಿತಿ ಅಥವಾ ಎಷ್ಟು ಸೂಚನೆ ಏನಪ್ಪ ಅಂದ್ರೆ ಸಂಸ್ಕರಿತ
ಸಂಸ್ಕರಿಸಬಹುದು, ಎಷ್ಟು ಸೂಚನೆಗಳನ್ನು ಪ್ರೊಸೆಸ್ ಮಾಡಬಹುದು. ಓಕೆ, ಎಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಅದನ್ನು ಪ್ರೊಸೆಸ್ ಮಾಡಬಹುದು, ಅದನ್ನು IPC ಅಂತ ಕರೀತಾರೆ, ಇನ್ಸ್ಟ್ರಕ್ಷನ್ಸ್ ಪರ್ ಸೈಕಲ್. ಓಕೆ, ನೆಕ್ಸ್ಟ್ ಬ್ಯಾಂಡ್ ವಿಡ್ತ್ ಅಂತ ಸ್ನೇಹಿತರೆ. ನೋಡಿ ಬ್ಯಾಂಡ್ ವಿಡ್ತ್ ಅಂದ್ರೆ ಏನು, ಒಂದು ಸೂಚನೆಯಲ್ಲಿ ಎಷ್ಟು ಬಿಟ್ಗಳು ಮೈಕ್ರೋ ಪ್ರೊಸೆಸರ್ ಸಂಸ್ಕರಿಸಬಹುದು. ನೋಡಿ ಒಂದು ಬಿಟ್ ಏನಪ್ಪ ಅಂದ್ರೆ ಒಂದು ಬಿಟ್ ಮಾಹಿತಿಯಲ್ಲಿ ಎಷ್ಟು ಡೇಟಾವನ್ನು ಸಂಸ್ಕರಿಸಬಹುದು, ಅದನ್ನ ಬ್ಯಾಂಡ್ ವಿಡ್ತ್ ಅಂತ ಕರೀತಾರೆ ಸ್ನೇಹಿತರೆ, ಬ್ಯಾಂಡ್ ವಿಡ್ತ್. ಅದೇ ರೀತಿ ಇನ್ನೊಂದಿದೆ ವರ್ಡ್ ಲೆಂತ್. ಅದೇ ವರ್ಡ್ ಲೆಂತ್ ಆ್ಯಂಡ್ ಬ್ಯಾಂಡ್ ವಿಡ್ತ್ ಆಲ್ಮೋಸ್ಟ್ ಸೇಮ್ ಆಗಿ ವರ್ಕ್ ಆಗುತ್ತೆ, ಆದರೆ ಇಲ್ಲಿ ಒಂದು ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ವರ್ಡ್ ಲೆಂತ್ ಬಂದಾಗ ಈ ವರ್ಡ್ ಲೆಂತ್ ಅಲ್ಲಿ ಏನಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ, ಇಲ್ಲಿ ಸಮಯವನ್ನು ತಗೋತಾ ಇದ್ದಾನೆ, ನಿರ್ದಿಷ್ಟ ಸಮಯದಲ್ಲಿ ಎಷ್ಟು ಬಿಟ್ಟು ಮೈಕ್ರೋ ಪ್ರೊಸೆಸರ್ ಸಂಸ್ಕರಿಸುತ್ತೆ ಎಂಬುದು ತಿಳಿಸುತ್ತದೆ. ಸಾಮಾನ್ಯವಾಗಿ ಒಂದು ಮೈಕ್ರೋ ಪ್ರೊಸೆಸರ್ ಅಲ್ಲಿ 4 ಬಿಟ್ಲಿಂದ 64 ಬಿಟ್ ಮಾಹಿತಿಯನ್ನಪ್ಪ ಸಂಸ್ಕರಿಸಬಹುದು ಅಥವಾ ಪ್ರೊಸೆಸ್ ಮಾಡಬಹುದು, ಅದನ್ನ ವರ್ಡ್ ಲೆಂತ್ ಅಂತ ಕರೀತಾರೆ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಅದೇ ರೀತಿ ನೋಡಿ ಕ್ಲಾಕ್ ಸ್ಪೀಡ್ ಅಂತಿದೆ. ಕ್ಲಾಕ್ ಸ್ಪೀಡ್ ಮೀನ್ಸ್ ಅದೇನಿರುತ್ತೆ ಇಲ್ಲ ಮೈಕ್ರೋ ಪ್ರೊಸೆಸರ್, ಆ ಪ್ರೊಸೆಸರ್ ಏನಪ್ಪ ಅಂದ್ರೆ ಫ್ಯಾನ್ ರೊಟೇಟ್ ಆಗ್ತಾ ಇರುತ್ತೆ, ಕೆಳಗಡೆ ಇರುತ್ತೆ. ಸೊ ಆ ಸ್ಪೀಡನ್ನು ಕ್ಲಾಕ್ ಸ್ಪೀಡ್ ಅಂತ ಕರೀತಾರೆ ಸ್ನೇಹಿತರೆ. ನೋಡಿ ಒಂದು ಸೆಕೆಂಡಲ್ಲಿ ಎಷ್ಟು ಕಾರ್ಯವನ್ನು ಅಥವಾ ಎಷ್ಟು ಸೈಕಲ್ಗಳನ್ನು ಮೈಕ್ರೋ ಪ್ರೊಸೆಸರ್ ನಿರ್ವಹಿಸುತ್ತದೆ, ಅದನ್ನು ಕ್ಲಾಕ್ ಸ್ಪೀಡ್ ಅಂತ ಕರೀತಾರೆ ಸ್ನೇಹಿತರೆ. ಏನಂತ ಕರೀತಾರೆ? ಕ್ಲಾಕ್ ಸ್ಪೀಡ್. ಇಲ್ಲಿ 1 ಕ್ಲಾಕ್ ಸ್ಪೀಡ್, ಓಕೆ, 1 ಸೈಕಲ್ ಪರ್ ಸೆಕೆಂಡ್ ಈಸ್ ಈಕ್ವಲ್ಸ್ ಟು 1 ಹರ್ಟ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಆದರೆ ಇದನ್ನು 3.2 GHz ವೇಗದಿಂದ 3.2 ಬಿಲಿಯನ್ ಸೈಕಲ್ಸ್ ಕಾರ್ಯವನ್ನು ಮಾಡ್ಬೋದು. ಇತ್ತೀಚೆಗೆ ನೀವೇನು ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ದೀವಿಲ್ಲ, ಓಕೆ, ಯಾವುದು ಮೇನ್ ಫ್ರೇಮ್ ಕಂಪ್ಯೂಟರ್ ಮತ್ತು ಸೂಪರ್ ಕಂಪ್ಯೂಟರ್, ಈ ಕಂಪ್ಯೂಟರ್ಗಳ ವೇಗ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಅದಕ್ಕೆ ಕಾರಣ ಓನ್ಲಿ ಮೈಕ್ರೋ ಪ್ರೊಸೆಸರ್. ಆ ಮೈಕ್ರೋ ಪ್ರೊಸೆಸರ್ ಸ್ಪೀಡ್ ಮೇಲೆ ಏನಪ್ಪ ಅಂದ್ರೆ ಕಂಪ್ಯೂಟರ್ನ ವೇಗ ಅವಲಂಬಿಸಿರುತ್ತದೆ. ಸೊ ಆ ಕಾರಣಕ್ಕಾಗಿ ಮೈಕ್ರೋ ಪ್ರೊಸೆಸರ್ ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇದೆ ಮದರ್ ಬೋರ್ಡಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಆಲ್ರೆಡಿ ನಿಮಗೆ ಗೊತ್ತು ಫ್ಯಾನ್ ಇರುತ್ತೆ ಅಂತ ಹೇಳಿದ್ದೀನಿ. ಇವಾಗ ಮೈಕ್ರೋ ಪ್ರೊಸೆಸರ್ ಮೇಲ್ಗಡೆ ಒಂದು ಫ್ಯಾನ್ ರೊಟೇಟ್ ಆಗ್ತಾ ಇರುತ್ತೆ. ಈ ಫ್ಯಾನಿನ ಕಾರ್ಯ ಏನು? ಫ್ಯಾನ್ ಏನು ಮಾಡುತ್ತೆ ಅಪ್ಪ ಅಂದ್ರು ಸುತ್ತಮುತ್ತಲಿನ ಆ CPU ಇರುತ್ತಲ್ಲ, CPU ಅದನ್ನು ಕೇಸ್ ಅಂತಾರೆ. CPU ಕೇಸ್ ಒಳಗಿರ್ತಕ್ಕಂಥ ಸುತ್ತಮುತ್ತಲಿನ ತಂಪಾದ ಗಾಳಿಯನ್ನು ನೋಡಿ, ತಂಪಾದ ಗಾಳಿಯನ್ನು ತರುತ್ತದೆ ಮತ್ತು ಶಾಖವನ್ನು ಉತ್ಪಾದಿಸುವ ಘಟಕಗಳ ಮೇಲೆ ತಳ್ಳುತ್ತದೆ. ಅದನ್ನು ಫ್ಯಾನ್ನ ಕಾರ್ಯ. ಏನು ಮಾಡುತ್ತೆ ಸ್ನೇಹಿತರೆ? ಇಲ್ಲಿ ನೋಡ್ಬೋದು ನೀವು, ಫ್ಯಾನ್ ಇದು ರೊಟೇಟ್ ಆಗ್ತದೆ. ಇದ್ರ ಕೆಳಗಡೆ ಏನಪ್ಪ ಇಲ್ಲಿ ನೋಡ್ಬೋದು ನೀವು, ಇದೇನು ಕೆಳಗಡೆ ಇದೆಲ್ಲ ಇದು ಮೈಕ್ರೋ ಪ್ರೊಸೆಸರ್ ಇದೆ ಕೆಳಗಡೆ, ಆ್ಯಂಡ್ ಇದು ಫ್ಯಾನ್ ಮೇಲೆ ರೊಟೇಟ್ ಆಗ್ತಾ ಇರುತ್ತೆ. ಏನು ಮಾಡುತ್ತೆ ಅಂದರೆ ಈ CPU ಕೇಸ್ ಇದೆಯಲ್ಲ, CPU ಕೇಸ್, ಈ CPU ಕೇಸನ್ನು ತಂಪಾಗಿರುವಂತೆ ಮಾಡುತ್ತದೆ. ಯಾವುದು? ಫ್ಯಾನ್ಸ್. ಓಕೆ, ನಾಟ್ ಫ್ಯಾನ್ಸ್. ಓಕೆ, ನೆಕ್ಸ್ಟ್ ಲಾಸ್ಟ್ ಇದೆ. ಇಲ್ಲಿ ಮದರ್ ಬೋರ್ಡಲ್ಲಿ ಬಂದಾಗ ಇಲ್ಲಿ ಬಸ್ ಅಂತಕ್ಕಂಥ ಕಾನ್ಸೆಪ್ಟ್ ಇದೆ. ಓಕೆ, ಬಸ್ ಅಂದರೆ ಅದು ಬಸ್ ಇಲ್ಲ, ಇಲ್ಲಿ ಬಸ್ ಅಂದರೆ ಇಂಟರ್ ಕನೆಕ್ಷನ್ ಆಫ್ 2 or more ವೈರ್ಸ್. ಓಕೆ, ಯಾವ ರೀತಿ ಈ ಮದರ್ ಬೋರ್ಡಲ್ಲಿ ಏನಪ್ಪ ಅಂದ್ರೆ ವೈರ್ ಕನೆಕ್ಷನ್ ಇರುತ್ತೆ, ಈ ವೈರ್ ಕನೆಕ್ಷನ್ಗಳ ಸಮೂಹಕ್ಕೆ ಬಸ್ ಅಂತ ಕರೀತಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಬಸ್ ಎನ್ನುವುದು ಪರಸ್ಪರ ಸಂಪರ್ಕಕ್ಕಾಗಿ ಬಳಸಲಾಗುವ ತಂತಿಗಳ ಗುಂಪಾಗಿದೆ. ಇಂಟರ್ ಕನೆಕ್ಷನ್ ಆಫ್ ವೈರ್ಸ್, ಅಲ್ಲಿ ಪ್ರತಿಯೊಂದು ತಂತಿ 1 ಬಿಟ್ ಡೇಟಾವನ್ನು ಒದಗಿಸುತ್ತದೆ. ನೋಡಿ ಇಲ್ಲಿ ಒಂದು ವೈರ್ ಏನು ಮಾಡುತ್ತೆ ಅಂತ ಬಂದ್ರು 1 ಬಿಟ್ ಆಫ್ ಡೇಟಾ, 1 ವೈರ್ ಇಸ್ ಈಕ್ವಲ್ ಟು 1 ಬಿಟ್ ಆಫ್ ಡೇಟಾನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸ ಯಾವುದಿದೆ ಅಂದರೆ ಅದು ಬಸ್ ಇಲ್ಲ, ಅದನ್ನು ಬಸ್ ಅಂತ ಕರೀತಾರೆ. ಓಕೆ, ಬಸ್ ಎಂಬುದು ವೈರ್ಗಳ ಗುಂಪಾಗಿದ್ದು ಇದು ಕಂಪ್ಯೂಟರ್ನ ವಿವಿಧ ಭಾಗಗಳು ಅಥವಾ ಘಟಕಗಳನ್ನು ಕನೆಕ್ಟ್ ಮಾಡಲು ಸಹಕಾರಿಯಾಗಿದೆ. ನೋಡಿ, ಇದು ಮದರ್ ಬೋರ್ಡ್ ಒಳಗಡೆ CPU ಒಳಗಡೆ ಕೂಡ ಕನೆಕ್ಟ್ ಮಾಡುತ್ತೆ. ಅದೇ ರೀತಿ CPU ಅಲ್ಲಿ ಕನೆಕ್ಟ್ ಆಗಿರತಕ್ಕಂಥ ಪ್ಯಾರಾಫಿರಲ್ಗಳಾತ ಅಥವಾ CPU ಅಲ್ಲಿ ಇರತಕ್ಕಂಥ ಘಟಕಗಳನ್ನು ಬಾಹ್ಯವಾಗಿ ಕೂಡ ಕನೆಕ್ಟ್ ಮಾಡುತ್ತೆ. ಆ ಕಾರಣಕ್ಕೆ ಈ ಬಸ್ಸಲ್ಲಿ 2 ವಿಧ ಇದೆ, ಒಂದು ಇಂಟರ್ನಲ್ ಬಸ್ಸು, ಇನ್ನೊಂದು ಎಕ್ಸ್ಟರ್ನಲ್ ಬಸ್ ಅಂತಿದೆ. ಆಂತರಿಕ ಬಸ್, ಬಾಹ್ಯ ಬಸ್. ಆಂತರಿಕ ಬಸ್ ಕೇವಲ ಮದರ್ ಬೋರ್ಡಲ್ಲಿ ಕನೆಕ್ಷನ್ ಅನ್ನು ಮಾಡುತ್ತೆ, ವೈರ್ಗಳ ಅಥವಾ ತಂತಿಗಳ ಸಮೂಹನ ಜೋಡಣೆ ಮಾಡುತ್ತೆ. ಆ್ಯಂಡ್ ಬಾಹ್ಯ ಬಸ್ ಅಂದರೆ ಅದು ಮದರ್ ಬೋರ್ಡ್ ಇರತಕ್ಕಂಥ ವೈರ್ಗಳ ಜೊತೆ ಬಾಹ್ಯವಾಗಿ ಕನೆಕ್ಟ್ ಆಗಿರ್ತಕ್ಕಂಥ ಸಾಧನಗಳನ್ನ ಕನೆಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಎಕ್ಸ್ಟರ್ನಲ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಬಸ್ಗಳು 4 ಬಿಟ್ಟು 8 ಬಿಟ್ಟು 32 ಬಿಟ್ 64 ಬಿಟ್ ಆಗಿರ್ತದೆ. ನೋಡಿ, ಬಸ್ಸಿನ ಕೆಪಾಸಿಟಿ ಇರುತ್ತೆ, ಮೀನ್ಸ್ ಆ ವೈರ್ ಕೆಪಾಸಿಟಿ ಇರುತ್ತೆ. ಒಂದು ವೈರಲ್ಲಿ ಏನಪ್ಪ ಅಂದ್ರೆ 4 ಬಿಟ್ಲಿಂದ 8 ಬಿಟ್ 16 ಬಿಟ್ 32 ಬಿಟ್ ಈ ರೀತಿ ಮಾಹಿತಿ ಏನಾಗುತ್ತೆ, ರವಾನೆಯನ್ನು ಆಗುತ್ತೆ. ಅದನ್ನು ರೇಟ್ ಆಫ್ ಟ್ರಾನ್ಸ್ಫರ್ ಅಂತಾರೆ ಬಸ್ಸಿನ. ಓಕೆ, ನೋಡಿ ನೆಕ್ಸ್ಟ್ ಸ್ಲೈಡ್. ಇಲ್ಲಿ ನೋಡಿ ಸ್ನೇಹಿತರೆ, ಈ ಬಸ್ಸಲ್ಲಿ ಬಂದಾಗ ಕಂಟ್ರೋಲ್ ಬಸ್, ಅಡ್ರೆಸ್ ಬಸ್, ಡಾಟಾ ಬಸ್ ಅಂತ ಇರುತ್ತೆ. ನೋಡಿ, ಈ ಕಂಟ್ರೋಲ್ ಹೆಸರು ಹೇಳ್ತಾ ಇದೆ. ಕಂಟ್ರೋಲ್ ಬಸ್ ಅಂದರೆ ಈ ಡೇಟಾ ಏನು ಫ್ಲೋ ಇರುತ್ತಲ್ಲ ವೈರಲ್ಲಿ, ಆ ಡೇಟಾ ಫ್ಲೋವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಯಾವ ಬಸ್ಸಿಂದ ಅಂದರೆ ಅದು ಕಂಟ್ರೋಲ್ ಬಸ್ಸಾ. ಓಕೆ, ಯಾವ ಬಸ್ಸು? ಕಂಟ್ರೋಲ್ ಬಸ್ನ ಕಾರ್ಯ ಏನಪ್ಪ ಅಂದ್ರು ಆ ಡೇಟಾ ಫ್ಲೋವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಇದು ಯಾವುದು? ಕಂಟ್ರೋಲ್
ಫ್ಲೋ. ಅದೇ ರೀತಿ ಅಡ್ರೆಸ್ ಬಸ್ ಅಂತಿದೆ. ಸಪೋಸ್ ಯಾವ ಒಬ್ಬ ವ್ಯಕ್ತಿ ಒಬ್ಬ ಯೂಸರ್ ಏನಪ್ಪ ಅಂದ್ರೆ ಏನೋ ಕಮಾಂಡ್ ಕೊಟ್ಟಿರ್ತಾನೆ. ಕಮಾಂಡ್ ಕೊಟ್ಟಾಗ ಆ ಅಡ್ರೆಸ್ ಓಕೆ ಎ ನಿಂದ ಬಿ ಮಾಹಿತಿ ಏನಪ್ಪ ಅಂದ್ರೆ ಆ ಅಡ್ರೆಸ್ ಕಾಪಿ ಮಾಡಿ ಯಥಾವತ್ತಾಗಿ ಅದನ್ನು ರವಾನೆ ಮಾಡ್ತಕ್ಕಂಥ ಒಂದು ಬಸ್ ಇದೆ, ಅದನ್ನು ಅಡ್ರೆಸ್ ಬಸ್ ಅಂತ ಕರೀತಾರೆ. ಓಕೆ, ಅದೇ ರೀತಿ ಡೇಟಾ ಬಸ್ ಅಂತಿದೆ, ಡೇಟಾ ಬಸ್. ಓಕೆ, ಇಲ್ಲಿ ಅಡ್ರೆಸ್ ಬಸ್ಸಲ್ಲಿ ಈ ರೀತಿ ಬೇರೆ ಬೇರೆ ವೈರ್ ಕನೆಕ್ಟ್ ಆಗಿರುತ್ತೆ, ಅದರ ಅಡ್ರೆಸ್ಸನ್ನು ಕಾಪಿ ಮಾಡ್ಕೊಂಡು ಬರುತ್ತೆ. ಅದೇ ರೀತಿ ಡೇಟಾ ಬಸ್ ಅಂತಿದೆ. ಡೇಟಾ ಬೇಸ್ ಮೀನ್ಸ್ ಆಸ್ ಇಟ್ ಈಸ್ ಏನಪ್ಪ ಅಂದ್ರೆ ಡೇಟಾನ ಕ್ಯಾರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಡೇಟಾ ಬಸ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಬಸ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಬಸ್. ಇದೇನಪ್ಪ ಅಂದ್ರು ಬಸ್ ಬಗ್ಗೆ, ಸಾರಿ ಹಾರ್ಡ್ವೇರ್ ಅಲ್ಲಿ ಬಂದಾಗ ಮದರ್ ಬೋರ್ಡ್ ಬಗ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ತಕ್ಕಂಥ ಮಾಹಿತಿ ಆಗಿತ್ತಿದು. ಯಾವುದು? ಮದರ್ ಬೋರ್ಡ್ ಅಂಡ್ ಇಟ್ಸ್ ಕಂಪೋನೆಂಟ್ಸ್. ನೋಡಿ ಎಕ್ಸಾಮ್ ಅಲ್ಲಿ ಬಹಳಷ್ಟು ಕ್ವಶನ್ಸ್ ಕೇಳಿದಾನೆ ಸ್ನೇಹಿತರೆ. ಏನು ಕೇಳಿದಾನೆ? ಮೊದಲ ಮದರ್ ಬೋರ್ಡ್ ಯಾವುದು ಅಥವಾ ಯಾರು ಅಭಿವೃದ್ಧಿ ಪಡಿಸಿದರು? ಓಕೆ, IBM ಕಂಪನಿ ಏನಪ್ಪ ಅಂದ್ರು 1981ರಲ್ಲಿ ಪ್ಯಾಟಿ ಮ್ಯಾಕ್ಹ್ಯಾಗ್ ಅಂತಕ್ಕಂಥ ಒಬ್ಬ ವಿಜ್ಞಾನಿದನ್ನು ಕಂಡುಹಿಡಿದನು. ಅದೇ ರೀತಿ ಸಿಮೋಸ್ ಫುಲ್ ಫಾರ್ಮ್ ಕೇಳಿದಾನೆ. ಸಿಮೋಸ್ ಮೀನ್ಸ್ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್. ಏನು ಮಾಡುತ್ತೆ? ಇದು ವಿದ್ಯುತ್ ಸರಬರಾಜು ಮಾಡುತ್ತೆ ಮದರ್ ಬೋರ್ಡ್ ಅಲ್ಲಿ. ಅದೇ ರೀತಿ ಬಯೋಸ್ ಅಂತ ಹೇಳಿ ಸ್ನೇಹಿತರೆ. ಬಯೋಸ್ ಮೀನ್ಸ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಇದು ಏನು ಮಾಡುತ್ತೆ? ನಮ್ಮ ಕಂಪ್ಯೂಟರಲ್ಲಿ ಎಲ್ಲ ಫೈಲ್ಸ್ ಫೋಲ್ಡರ್ಗಳನ್ನು ಲೋಡ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಅದೇ ರೀತಿ SMPS ಅಂತ ಹೇಳಿ. SMPS ಫುಲ್ ಫಾರ್ಮ್ ಸ್ವಿಚ್ ಮೋಡ್ ಪವರ್ ಸಪ್ಲೈ. ಇದೇನು ಮಾಡುತ್ತೆ? ಆಂತರಿಕವಾಗಿ ವಿದ್ಯುತ್ತನ್ನು ಹರಿವು ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಳ್ಳುತ್ತೆ. ಅದೇ ರೀತಿ UPS ಅಂತಿದೆ. UPS ಮೀನ್ಸ್ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ. ಬಾಹ್ಯವಾಗಿ ವಿದ್ಯುತ್ತನ್ನು ಏನಪ್ಪ ಅಂದ್ರು ಜೋಡಣೆ ಮಾಡಿ ವಿದ್ಯುತ್ತನ್ನು ಫ್ಲೋ ಆಗ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದನ್ನು UPS ಅಂತ ಕರೀತಾರೆ ಸ್ನೇಹಿತರೆ, UPS. ಓಕೆ, ಅದೇ ರೀತಿ ಮತ್ತೆ ನೋಡಿದೆ ನಾವು PCI ಅಂತ ನೋಡಿದೆ. PCI ಮೀನ್ಸ್ ಪ್ಯಾರಾಫಿರಲ್ ಕಂಪೋನೆಂಟ್ಸ್ ಇಂಟರ್ ಕನೆಕ್ಟ್. ಮೀನ್ಸ್ ಯಾವ ರೀತಿ ಬೇರೆ ಬೇರೆ ಘಟಕಗಳು ಕಂಪ್ಯೂಟರ್ CPU ಜೊತೆ ಲಗತ್ತಿಸಲಾಗಿರುತ್ತೆ ಅಥವಾ ಜೋಡಣೆ ಮಾಡಲಾಗಿರುತ್ತೆ, ಅದನ್ನು PCI ಅಂತ ಕರೀತಾರೆ. ಓಕೆ, ಅದೇ ರೀತಿ ಮತ್ತೆ ನೋಡಿದ್ವಿ ನಾವು ಯೂಟ್ಯೂಬಲ್ಲಿ ಈ ಕ್ಲಾಸಲ್ಲಿ PCI ಎಕ್ಸ್ಪಾನ್ಷನ್ ಸ್ಲಾಟ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದೆ. ಎಕ್ಸ್ಪಾನ್ಷನ್ ಸ್ಲಾಟ್. ಅದೇ ರೀತಿ ಬಸ್. ಓಕೆ, ಅದೇ ರೀತಿ ಬಸ್ ಬಗ್ಗೆನೂ ನೋಡಿದ್ವಿ. ಬಸ್ ಏನಪ್ಪ ಅಂದ್ರೆ ಇದು ವೈರ್ಗಳ ಸಮೂಹ. ಓಕೆ, ಗ್ರೂಪ್ ಇಂಟರ್ ಕನೆಕ್ಷನ್ ಆಫ್ ವೈರ್ ಅಂತ ಹೇಳಿದ್ದಾನೆ, ಅದು ಕೂಡ ಎಕ್ಸಾಂಪಲ್ ಕೇಳಿದಾನೆ. ಅದೇ ರೀತಿ ವೆರಿ ವೆರಿ ಇಂಪಾರ್ಟೆಂಟ್ ಮೈಕ್ರೋ ಪ್ರೊಸೆಸರ್. ನೋಡಿ, ಮೈಕ್ರೋ ಪ್ರೊಸೆಸರ್ನ ಮದರ್ ಬೋರ್ಡ್ನ ಚಾಲಕ ಅಂತ ಕರೀತಾರೆ. ಅದೇ ರೀತಿ ಮೊದಲ ಮೈಕ್ರೋ ಪ್ರೊಸೆಸರ್ ಯಾವುದು ಅಂತ ಕೇಳಿದಾನೆ? ಇಂಟೆಲ್ 4004 ಮೊದಲ ಮೈಕ್ರೋ ಪ್ರೊಸೆಸರ್. ಟೆಡ್ ಹಾಪ್ ಮತ್ತು ಫ್ಯಾಡ್ರಿಕೋ ಫ್ಯಾಗಿನ್ ಅಂತಕ್ಕಂಥ ವಿಜ್ಞಾನಿ 1971ರಲ್ಲಿ ಇದನ್ನು ಕಂಡುಹಿಡಿದರು. ಓಕೆ, ಅದು ಕೂಡ ಎಕ್ಸಾಮಲ್ಲಿ ಕೇಳಿದಾನೆ ಸ್ನೇಹಿತರೆ. ಯಾವುದು? ಇದ್ರ ಬಗ್ಗೆ, ಯಾವುದು? ಬಸ್ ಬಗ್ಗೆ ಆಯ್ತು. ಓಕೆ, ಈ ರೀತಿ ಏನಪ್ಪ ಅಂದ್ರು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ ಇಂದಿನ ಯೂಟ್ಯೂಬ್ ಚಾನಲಲ್ಲಿ. ಸೊ ಇಲ್ಲಿಗೆ ಏನಪ್ಪ ಅಂದ್ರೆ ನಾವು ನಮ್ಮ ತರಗತಿಯನ್ನು ಇದು ಮಾಡ್ತೀವಿ. ನಮಸ್ಕಾರ, ಥ್ಯಾಂಕ್ ಯು.